ಸೊ ಈಗ ಫಸ್ಟ್ ಕ್ವಶನಲ್ಲಿ ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಏನಾಗ್ತದೆ, 3x - 5y - 4 = 0 ಆ್ಯಂಡ್ 9x = 2y + 7 ಅಂತ ಇದೆ ಅಲ್ವಾ. ಸೊ ಈ ಥರ ಕ್ವಶನ್ ಇದ್ದಾಗ ಇಲ್ಲೀಗ ನಮಗೆ ಎಕ್ಸ್ ಮತ್ತು ವೈ, ಇಲ್ಲಿ -4 ಇನ್ನೊಂದು ನಂಬರ್ ಇದೆ, ಇಲ್ಲೊಂದು ನಂಬರ್ ಇದೆ, ಇಲ್ಲೊಂದು ನಂಬರ್ ಇದೆ. ಸೊ ನಂಬರ್ ಸೇಮ್ ಇರುವಾಗ ನಂಬರ್ಸನ್ನು ಒಂದು ಸೈಡ್ ಹಾಕ್ಕೊಂಬಿಡಿ ಅಷ್ಟೇ. ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಂಬರ್ಸನ್ನೆಲ್ಲ ಒಂದು ಕಡೆ ಹಾಕ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿ 3x - 5y, ಇದು -4 ಇದ್ದಿದ್ದು ಈಚೆ ಬಂದರೆ ಏನಾಗುತ್ತೆ, +4 ಆಗುತ್ತೆ. 0 + 4 ಏನಾಗುತ್ತೆ, 4 ಉಳಿತದೆ ಅಲ್ವಾ. ಸೊ ಫಸ್ಟ್ ಇಕ್ವೇಷನ್ ನಮ್ಗೆ ಏನು ಸಿಕ್ತು, 3x - 5y = 4 ಅಂತ ಆಯಿತು ಅಲ್ವಾ. ಸೊ ಈಗ ನೆಕ್ಸ್ಟ್ ಇಕ್ವೇಷನ್ ಏನು ಹೇಳ್ತಾ ಇದೆ, 9x = 2y + 7 ಅಂತ ಇದೆ. ಸೊ ಈಗ ಇಲ್ಲಿ 2y ಈಚೆ ಬಂದಿದೆ ಅಷ್ಟೇ ಡಿಫರೆನ್ಸ್, ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ, ಅರ್ಥ ಆಯ್ತಲ್ವ. ಸೊ ಇಕ್ವೇಷನ್ ರೀತಿಗೆ ತಂದಿಟ್ರೆ ಆಯಿತು. ಸೊ ನಮ್ದು ಇಕ್ವೇಷನ್ ಹೇಗೆ ಬರೀತೇವೆ ನಾವು, ಹಾಗೆ ತಂದರೆ ಆಯಿತು. ಇಲ್ಲಿ 9x, ಇದು 2y ಈಚೆ ಬಂದರೆ ಏನಾಗುತ್ತೆ, ಪ್ಲಸ್ ಇರೋದು ಈಚೆ ಬಂದರೆ -2y ಆಯಿತು. ಇದು 7 ಇಲ್ಲಿ ಈಚೆಗೆ ಇಟ್ಕೊಳ್ಳಿ, ಆವಾಗ ನಮಗೆ ಒಂದು ಇಕ್ವೇಷನ್ ಸಿಕ್ತು ಅಲ್ವಾ. ಸೊ ಲೀನಿಯರ್ ಇಕ್ವೇಷನ್ ನಾವು ಹೇಗೆ ಬರಿತೀವೋ ಹಾಗೆ ಇಟ್ಕೊಂಡ್ರೆ ಆಯಿತು. ಇಲ್ಲೇನಾದರೂ ಆಚೆ ಈಚೆ ಅವ್ರು ಕೊಟ್ಟಿದ್ದಿದ್ರೆ ಅದನ್ನು ಲೀನಿಯರ್ ಇಕ್ವೇಷನಿಗೆ ತಂದಿಟ್ರೆ ಆಯಿತು, ಅರ್ಥ ಆಯ್ತಲ್ವ. ಲೀನಿಯರ್ ಇಕ್ವೇಷನ್ ನಾವು ಹೇಗೆ ಬರಿತೇವೆ, ಇಲ್ಲಿ x y ಆಮೇಲೆ = ನಂಬರ್ ಇರುತ್ತೆ. ಸೊ ಆ ಥರನೇ ಇವನ್ನೆಲ್ಲ ಇದು ಹೇಗೆ ನಿಮಗೆ ಇದೆಲ್ಲ ನಿಮಗೆ ಕನ್ಫ್ಯೂಷನ್ನಿಗೆ ಆ ಥರ ಎಲ್ಲ ಮಾಡಿರ್ತಾರೆ, ನೀವು ಕನ್ಫ್ಯೂಸ್ ಆಗಲಿ ಅಂತ. ಸೊ ಅದು ನೀವು ಕರೆಕ್ಟಾಗಿ ಈ ಥರ ಇಕ್ವೇಷನ್ ಬರೆದ್ರೆ ಆಯಿತು. ಸೊ ಇದನ್ನು ಇಕ್ವೇಷನ್ 1 ಆಗಿ ತೊಗೊಳ್ಳಿ, ಇದನ್ನು ಇಕ್ವೇಷನ್ 2 ಆಗಿ ತೊಗೊಳ್ಳುವ. ಸೊ ಈಗ ಇಕ್ವೇಷನ್ 1 ಮತ್ತು 2 ಸಿಕ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಮಲ್ಟಿಪ್ಲೈ 1/3 ಅಲ್ವಾ. ಸೊ ನಾನೇನು ಹೇಳಿದ್ದೀನಿ, ಈಗ ಇದರಲ್ಲಿ ಯಾವ ನಂಬರು ಮಲ್ಟಿಪ್ಲೈ ಮಾಡಿದರೆ ನಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗುತ್ತೆ, ಎಲಿಮಿನೇಟ್ ಮಾಡಲಿಕ್ಕೆ, ಕ್ಯಾನ್ಸಲ್ ಅಂದರೆ ಎಲಿಮಿನೇಟ್ ಅಲ್ವಾ. ಸೊ ಎಲಿಮಿನೇಟ್ ಮಾಡಲಿಕ್ಕೆ ಯಾವುದು ಈಸಿ ಆಗುತ್ತೋ ಅದನ್ನು ತೊಗೊಳ್ಳಿ. ಸೊ ಈಗ ಇಲ್ಲಿ ಈಸಿ ಆಗೋದು ಯಾವುದು, ಇಲ್ಲಿ 5 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 9 ಇದೆ ಅಲ್ವಾ. ಸೊ 3ಗೆ ನಾವು 3ಗೆ ಈ ಮಲ್ಟಿಪ್ಲೈ ಬೈ 3 ಮಾಡಿದರೆ 3 3s 9 ಆಯಿತು, ಇದಕ್ಕೆ ತರ್ಬೋದು ಅಲ್ವಾ. ಸೊ ಈ 2ಅನ್ನು 5ಗೆ ತರಲಿಕ್ಕಾಗಲ್ಲ, 9ಅನ್ನು 3ಗೆ ಅದಂತೂ ಆಗಲ್ಲ, ದೊಡ್ಡದು ಸಣ್ಣ ತರಲಿಕ್ಕಾಗಲ್ಲ, ಸಣ್ಣದನ್ನು ದೊಡ್ಡದಕ್ಕೆ ತರ್ಬೋದು ಅಲ್ವಾ. ಸ್ಮಾಲ್ ನಂಬರನ್ನು ಬಿಗ್ ನಂಬರಾಗಿ ತರ್ಬೋದು, ಆದರೆ ಬಿಗ್ ನಂಬರನ್ನು ಸ್ಮಾಲ್ ನಂಬರಿಗೆ ತರಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗ್ಲಿಕ್ಕೆ ಹೋಗಿ 5 in 2ಗೆ ಆಗಲ್ಲ, ಈ 3ಅನ್ನು 9ಗೆ ತರಲಿಕ್ಕಾಗತ್ತೆ ಅಲ್ವಾ. ಮಲ್ಟಿಪ್ಲೈಡ್ ಬೈ 3 ಮಾಡಿದರೆ 9 ಬರುತ್ತೆ. ಸೊ ಹಾಗಾಗ್ಲಿಕ್ಕೆ ಹೋಗಿ ನಾವು ಈಗ ಇಕ್ವೇಷನ್ 1ಗೆ ಮಲ್ಟಿಪ್ಲೈ ಬೈ 3 ಅಂತ ಸ್ಟೆಪ್ ತೊಗೊಳ್ತೇವೆ, ಅರ್ಥ ಆಯ್ತಲ್ಲ ಯಾಕೆ ಮಲ್ಟಿಪ್ಲೈಡ್ ಬೈ 3 ಅಂತ. ಸೊ ಈಗ ಇದನ್ನು 3ಇಂದ ಮಲ್ಟಿಪ್ಲೈ ಮಾಡಿ, 3 3s 9, 9x, ಆಮೇಲೆ ಇದು 5 3s 15y -15y ಹಾಗೆ ಇರುತ್ತೆ. ಇದಂದರೆ ನಾವು ಹೋಲ್ ಇಕ್ವೇಷನನ್ನು ಮಲ್ಟಿಪ್ಲೈಡ್ ಬೈ 3 ಮಾಡ್ತೇವೆ ಅಷ್ಟೇ, ಅರ್ಥ ಆಯ್ತಲ್ವ. ಸೊ ಈಗ 3 4s 12, ಅರ್ಥ ಆಯ್ತಲ್ವ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಇದನ್ನು ಹಾಗೆ ಬರ್ಕೊಳ್ಳೋದು, 9x - 2y = 7, ಇದು ಹಾಗೆ ಇರುತ್ತೆ. ಈಗ ಇಲ್ಲಿ ನಾನು ಹೇಳಿದೆ, ಇಲ್ಲಿ 2 ಸಹ ಪ್ಲಸ್ ಇರೋದ್ರಿಂದ ಇದು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ನೋಡಿ, ಇದು 9x ಪ್ಲಸ್ ಇದ್ದರೆ ಕ್ಯಾನ್ಸಲ್ ಆಗಲ್ಲ ಅಲ್ವಾ, ಇದು ಆ್ಯಡ್ ಆಗುತ್ತೆ, ಅವಾಗ 9 + 9 18 ಆಗುತ್ತೆ. ಇದು ಕ್ಯಾನ್ಸಲ್ ಆಗಬೇಕಾದ್ರೆ ಇಲ್ಲಿ ಸಿಂಬಲ್ ಚೇಂಜ್ ಮಾಡಬೇಕು. ಸೊ ಆವಾಗ ನಾವು ಈ ಕೆಳಗಿನ ನಂಬರಿಗೆ ಸಿಂಬಲ್ಸ್ ಚೇಂಜ್ ಮಾಡ್ತೇವೆ. ಸಿಂಬಲ್ ಚೇಂಜ್ ಮಾಡುವಾಗಲೂ ಹಾಗೆ ಎಲ್ಲ ಸಿಂಬಲ್ಸನ್ನು ಚೇಂಜ್ ಮಾಡಬೇಕು. ಈಗ ಇಲ್ಲಿ 9 ಪ್ಲಸ್ ಇದೆ, ಇದನ್ನು ಮೈನಸ್ ಮಾಡಿದ್ದೀನಿ, ಮೈನಸ್ ಸಿಂಬಲ್ ಹಾಕಿದ್ದೀನಿ. ಇದು -2 ಇದೆ, -2 ಇರೋದನ್ನು ನಾನು +2 ಮಾಡಿದ್ದೀನಿ. ಆಮೇಲೆ ಇಲ್ಲಿ +7 ಇರೋದನ್ನು ನಾನು -7 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಸಿಂಬಲ್ ಚೇಂಜ್ ಆಗಿರೋದನ್ನು ಶೋ ಮಾಡಿ ಎಕ್ಸಾಮಲ್ಲಿ ಈ ಥರ ಬರೀರಿ, ಅರ್ಥ ಆಯ್ತಲ್ವ. ಸೊ ಈಗ ಆಮೇಲೆ ಇದೀಗ ಕ್ಯಾನ್ಸಲ್ ಆಗುತ್ತೆ, 9x + × - is -9x ಕ್ಯಾನ್ಸಲ್ ಆಯಿತು.
ಈಗ ಇಲ್ಲಿ ಪ್ಲಸ್, ಈಗ ಈ ಸಿಂಬಲ್ಲೇ ವರ್ಕ್ ಆಗುತ್ತೆ, ಈ ಸಿಂಬಲ್ ವರ್ಕ್ ಆಗಲ್ಲ, ಅರ್ಥ ಆಯ್ತಲ್ವ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 15 ಮೈನಸ್ 2 ಇಸ್ 13. ಗ್ರೇಟರ್ ನಂಬರ್ ಸಿಂಬಲ್ ಯಾವುದು? ಇಲ್ಲಿ ಗ್ರೇಟರ್ ನಂಬರಿಗೆ ಮೈನಸ್ ಸಿಂಬಲ್ ಇದೆ, ಮೈನಸ್ 13y, ಅರ್ಥ ಆಯ್ತಲ್ವ. ಸೊ ಈಗ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 12 ಮೈನಸ್ 7 ಇಸ್ 5. ಗ್ರೇಟರ್ ನಂಬರ್ ಸಿಂಬಲ್ ಇಸ್ ಪ್ಲಸ್. ಸೊ ಇಲ್ಲಿ ಪ್ಲಸ್ ಮೈನಸ್ ಮಾಡುವಾಗ ಇದೇ ಪ್ಲಸ್ ಮೈನಸ್ ಬರುತ್ತೆ, ಇದು ಚೇಂಜ್ ಆಯಿತು, ಒಂದು ಸಲ ಚೇಂಜ್ ಆದಮೇಲೆ ಇದೇ ಸಿಂಬಲ್ ಬರುತ್ತೆ, ಅರ್ಥ ಆಯ್ತಲ್ವ. ಸೊ ಈಗ ನಮ್ಮದು ಮೈನಸ್ 13y ಇಸ್ ಈಕ್ವಲ್ ಟು 5 ಅಂತ ಸಿಕ್ತು ಅಲ್ವಾ. ದೇರ್ಫೋರ್ y ಇಸ್ ಈಕ್ವಲ್ ಟು ಏನಾಗುತ್ತೆ, 5 ಇಲ್ಲೇ ಇರುತ್ತೆ, ಮೈನಸ್ 13 ಕೆಳಗೆ ಹೋಗುತ್ತೆ, ಮಲ್ಟಿಪ್ಲೈ ಇದ್ದಿದ್ದು ಡಿವಿಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ y ವ್ಯಾಲ್ಯೂ ಎಷ್ಟು ಸಿಕ್ತು, ಈ ಮೈನಸ್ ಇಲ್ಲೂ ಮೇಲ್ಗಡೆನೂ ಬರಿಬೋದು, ಕೆಳಗಡೆನೂ ಇರ್ಬೋದು, ಎಲ್ಲಿ ಬರೆದ್ರೂ ಒಂದೇ. ಸೊ ಮೈನಸ್ 5/13 ಅಂತ ಆಯಿತು. ಸೊ ಈಗ y ವ್ಯಾಲ್ಯೂ ಸಿಕ್ಕಿದ ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y ಇನ್ 1 ಅಲ್ವಾ. ಸೊ ಈಗ ಇಕ್ವೇಷನ್ 1 ಏನು ಹೇಳ್ತಾ ಇದೆ, 3x ಮೈನಸ್ 5y ಇಸ್ ಈಕ್ವಲ್ ಟು 4 ಅಂತ ಇದೆ. ನಾನು ಹೇಳಿದ್ದೀನಿ ಯಾವ ಇಕ್ವೇಷನಲ್ಲಿ ಬೇಕಾದರೂ y ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ನನಗೆ ಇಕ್ವೇಷನ್ 1 ತೊಗೊಂಡಿದ್ದೀನಿ, 3x ಮೈನಸ್ 5y ಇಸ್ ಈಕ್ವಲ್ ಟು 4 ಅಲ್ವಾ. ಸೊ ಈಗ 3 ಹಾಗೆ ಇರಲಿ, ಈಗ 3x ಹಾಗೆ ಇರುತ್ತೆ, ಮೈನಸ್ ಹಾಗೆ ಇದೆ, 5 ಹಾಗೆ ಇರುತ್ತೆ, y ಬದಲಿಗೆ ನಮ್ಮದು ಈ y ವ್ಯಾಲ್ಯೂವನ್ನು ಹಾಕ್ತೇವೆ. ಸೊ y ವ್ಯಾಲ್ಯೂ ಏನು, ಮೈನಸ್ 5/13 ಇಸ್ ಈಕ್ವಲ್ ಟು 4 ಅಲ್ವಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, 3x ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 5 5s are 25/13 ಇಸ್ ಈಕ್ವಲ್ ಟು 4 ಅಲ್ವಾ. ಸೊ 3x ಇಸ್ ಈಕ್ವಲ್ ಟು ಏನಾಗುತ್ತೆ, 4 ಇಲ್ಲೇ ಇರುತ್ತೆ, ಇದು ಈಚೆ ಬರುತ್ತೆ, ಪ್ಲಸ್ 25/3 ಈಚೆ ಬಂದರೆ ಏನಾಗುತ್ತೆ, ಮೈನಸ್ 25/3 ಆಯಿತು ಅಲ್ವಾ. ಸೊ ಪ್ಲಸ್ 25 ಮೈನಸ್ 25/3 ಬಂದಮೇಲೆ ಈಗ 3x ಇಸ್ ಈಕ್ವಲ್ ಟು, ಈಗ 13 ಇದು ಹೋಲ್ ನಂಬರ್, ಇದು ಫ್ರ್ಯಾಕ್ಷನ್, ಅದನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಈ 4ಅನ್ನು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ತೇವೆ ಅಲ್ವಾ. ಸೊ ಅವಾಗ ಏನು ಮಾಡ್ತೇವೆ, ಡಿವೈಡೆಡ್ ಬೈ 13 ಹೋಲ್ ಆಗಿ ಮಾಡುವಾಗ ಇದಕ್ಕೆ ಮಲ್ಟಿಪ್ಲೈಡ್ ಬೈ 13 ಮಾಡ್ತೇವೆ ಅಲ್ವಾ. 4 ಇಂಟು 13 ಮಾಡ್ತೇವೆ, ಅರ್ಥ ಆಯ್ತಾ. ಸೊ ಇದು ಡಿವೈಡೆಡ್ ಬೈ 13 ಆಗುತ್ತೆ. ಸೊ ಈಗ ಮಲ್ಟಿಪ್ಲೈಡ್ ಬೈ 4 ಇಂಟು 13 ಆಗುತ್ತೆ, ಇದು ಡಿವೈಡೆಡ್ ಬೈ 13. 3x ಇಸ್ ಈಕ್ವಲ್ ಟು 4 13s 52 ಅಲ್ವಾ, ಮೈನಸ್ 25/13 ಆಯಿತು ಅಲ್ವಾ. ದೇರ್ಫೋರ್ 3x ಇಸ್ ಈಕ್ವಲ್ ಟು 52 ಮೈನಸ್ 25 is to 27/13 ಆಯಿತು. ದೇರ್ಫೋರ್ x ಇಸ್ ಈಕ್ವಲ್ ಟು 27/13, ಈ 3 ಮಲ್ಟಿಪ್ಲೈ ಇದ್ದಿದ್ದು ಡಿವೈಡ್ ಆಗುತ್ತೆ, ಇಲ್ಲಿ ನಾನು ಹಾಗೆ 1/3 ಅಂತ ಬರ್ತೀನಿ, ಇಲ್ಲಿ ಏನು ಇಲ್ಲಿ ಹೀಗೆ 3 ಬರೀಲಿಕ್ಕಾಗಲ್ಲ ಅಂತ 1/3 ಮಾಡಿ ತೋರಿಸಿದ್ದೀನಿ. ಸೊ ಈಗ ಡಿವೈಡ್ ಮಾಡಿ, 3 1s 3 9s ಅಲ್ವಾ, 3 9s 27. ಸೊ ಈಗ x ಇಸ್ ಈಕ್ವಲ್ ಟು 9 1s 9 13 ಹಾಗೆ ಉಳಿತು. ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು, 9/13 ಸಿಕ್ತು. ಸೊ ನಮ್ಮ ದೇರ್ಫೋರ್ ಎಕ್ಸ್ ವ್ಯಾಲ್ಯೂ ಎಷ್ಟು, 9/13, y ವ್ಯಾಲ್ಯೂ ಮೈನಸ್ 5/13. ಸೊ your answer is proved. Thank you.